ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 2/2/2025. ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 31/12/2003. ಈ ವರ್ಷ ನಿಮಿತ್ತರಾಗಿ ಮತ್ತು ನಮ್ರರಾಗಿ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳಿ ಮತ್ತು ಅಖಂಡ ಮಹಾದಾನಿಗಳಾಗಿ. ಇಂದು ಅನೇಕ ಭುಜಧಾರಿಯಾದಂತಹ ಬಾಪ್ತಾದ ಅಂದರೆ ಅನೇಕ ಭುಜವುಳ್ಳಂತಹ ಬಾಪ್ತಾದ ಇಂದು ತಮ್ಮ 4 ಕಡೆ ಇರುವಂತಹ ಭುಜಗಳನ್ನು ನೋಡುತ್ತಿದ್ದಾರೆ. ಕೆಲವು ಭುಜಗಳು ಸಾಕಾರದಲ್ಲಿ ಸಮ್ಮುಖದಲ್ಲಿ ಇದ್ದಾರೆ, ಅಂದರೆ ಭುಜ ಆದಂತಹ ಕೆಲವು ಮಕ್ಕಳು ಸಾಕಾರ ರೂಪದಲ್ಲಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಇದ್ದಾರೆ. ಇನ್ನು ಕೆಲವು ಭುಜಗಳು ಸೂಕ್ಷ್ಮ ರೂಪದಲ್ಲಿ ಪರಮಾತ್ಮ ತಂದೆಗೆ ಕಾಣಿಸುತ್ತಿದ್ದಾರೆ. ಕೆಲವು ಭುಜ ಆದಂತಹ ಮಕ್ಕಳು ಸೂಕ್ಷ್ಮ ರೂಪದಲ್ಲಿ ತಂದೆಗೆ ಕಾಣಿಸುತ್ತಿದ್ದಾರೆ. ಬಾಪ್ತಾದ ತಮ್ಮ ಅನೇಕ ಭುಜಗಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಎಲ್ಲಾ ಭುಜಗಳು ನಂಬರ್ ವಾರಾಗಿ ಬಹಳಷ್ಟು ಆಲ್ರೌಂಡರ್ ಭುಜಗಳಾಗಿದ್ದಾರೆ ಮತ್ತು ಎವ್ವರಡಿಯಾದಂತಹ ಭುಜಗಳಾಗಿದ್ದಾರೆ ಮತ್ತು ಆಜ್ಞಾಕಾರಿಯಾದಂತಹ ಭುಜಗಳಾಗಿದ್ದಾರೆ. ಬಾಪ್ತಾದ ಕೇವಲ ಮಕ್ಕಳಿಗೆ ಸೂಚನೆಯನ್ನು ನೀಡುತ್ತಾರೆ. ಅಂದೇ ಸೂಚನೆಯನ್ನು ನೀಡಿದ ತಕ್ಷಣ ರೈಟ್ ಹ್ಯಾಂಡ್ ಆದಂತಹ ಮಕ್ಕಳು ಹೇಳುತ್ತಾರೆ, ಹಾ ಬಾಬಾ, ನಾವು ನಿಮ್ಮ ಸೇವೆಯಲ್ಲಿ ಉಪಸ್ಥಿತ ಆಗಿದ್ದೇವೆ, ಈಗಲೇ ನಿಮ್ಮ ಸೇವೆಯನ್ನು ಮಾಡುತ್ತೇವೆ ಬಾಬಾ ಎಂದು ಮಕ್ಕಳು ತಕ್ಷಣ ಸೇವೆಯಲ್ಲಿ ಉಪಸ್ಥಿತ ಆಗಿಬಿಡುತ್ತಾರೆ. ಇಂತಹ ಮುದ್ದಿನ ಮಕ್ಕಳನ್ನು ನೋಡಿ ಪರಮಾತ್ಮ ತಂದೆಗೆ ಎಷ್ಟೊಂದು ಖುಷಿಯಾಗುತ್ತದೆ. ಇಂತಹ ಪಾಲನೆಯನ್ನು ನೀಡುವಂತಹ ಯಜ್ಞ ರಕ್ಷಕ ಆದಂತಹ ಮಕ್ಕಳನ್ನು ನೋಡಿ ತಂದೆಗೆ ಎಷ್ಟೊಂದು ಖುಷಿಯಾಗುತ್ತದೆ. ಬಾಪ್ತಾದರವರಿಗೆ ಆತ್ಮಿಕ ನಶೆ ಇದೆ. ಬಾಪ್ತಾದರವರನ್ನು ಬಿಟ್ಟು ಬೇರೆ ಯಾವ ಧರ್ಮಾತ್ಮರಿಗೂ ಮಹಾನ್ ಆತ್ಮರಿಗೂ ಇಷ್ಟೊಂದು ಸಹಯೋಗಿ ಭುಜಗಳು ಸಿಗಲು ಸಾಧ್ಯ ಇಲ್ಲ ಅನ್ನುವ ನಶೆ ಬಾಪ್ತಾದರವರಿಗೆ ಇದೆ. ನೋಡಿ, ಇಡೀ ಕಲ್ಪವನ್ನೇ ನೀವು ಸುತ್ತಿ ಬನ್ನಿ, ಇಂತಹ ಭುಜಗಳು ಯಾರಿಗಾದರೂ ಸಿಗುತ್ತಾರೇನು? ಅಂದ ಮೇಲೆ ಬಾಪ್ತಾದ ಪ್ರತಿಯೊಂದು ಭುಜದ ವಿಶೇಷತೆಯನ್ನು ನೋಡುತ್ತಿದ್ದಾರೆ. ಇಡೀ ವಿಶ್ವದಲ್ಲಿರುವ ಎಲ್ಲಾ ಆತ್ಮರ ಮಧ್ಯದಲ್ಲಿ ಆರಿಸಲ್ಪಟ್ಟಂತಹ ವಿಶೇಷ ಭುಜ ನೀವಾಗಿದ್ದೀರಾ. ಪರಮಾತ್ಮ ತಂದೆಗೆ ಸಹಯೋಗಿ ಆದಂತಹ ಭುಜಗಳು ನೀವಾಗಿದ್ದೀರಾ. ನೋಡಿ, ಈ ದಿನ ಹಾಲ್ನಲ್ಲಿ ಎಷ್ಟೊಂದು ಜನ ಮಕ್ಕಳು ಕುಳಿತಿದ್ದಾರೆ. 18,000 ಆತ್ಮರಿಗಿಂತ ಜಾಸ್ತಿ ಜನ ಸೋದರ ಸೋದರಿಯರು ಈ ದಿನ ಮಿಲನವನ್ನು ಮಾಡಲು ಈ ಹಾಲ್ನಲ್ಲಿ ಕುಳಿತಿದ್ದಾರೆ. ನೀವೆಲ್ಲರೂ ಕೂಡ ಪರಮಾತ್ಮ ತಂದೆಗೆ ಭುಜ ಆಗಿದ್ದೀರಾ. ಎಲ್ಲರೂ ಸ್ವಯಂ ಅನ್ನು ನಾನು ಪರಮಾತ್ಮ ತಂದೆಯ ಭುಜ ಆಗಿದ್ದೇನೆ ಎಂದು ಅನುಭವ ಮಾಡುತ್ತಿದ್ದೀರಾ ತಾನೆ? ನಾನು ಪರಮಾತ್ಮನ ಭುಜ ಆಗಿದ್ದೇನೆ ಅನ್ನುವ ನಶೆ ನಿಮಗೆ ಇದೆ ತಾನೆ? ಬಾಪ್ತಾದರವರಿಗೆ ಖುಷಿ ಇದೆ. ಹೊಸ ವರ್ಷವನ್ನು ಆಚರಣೆ ಮಾಡುವುದಕ್ಕೋಸ್ಕರ 4 ಕಡೆ ಇರುವಂತಹ ಎಲ್ಲಾ ಮಕ್ಕಳು ಮಧುಬನಕ್ಕೆ ಬಂದು ತಲುಪಿದ್ದಾರೆ. ಆದರೆ ಈ ಹೊಸ ವರ್ಷ ಯಾವ ಮಾತನ್ನು ನೆನಪು ಮಾಡಿಸುತ್ತದೆ? ಹೊಸ ವರ್ಷ ಹೊಸ ಯುಗ ಮತ್ತು ಹೊಸ ಜನ್ಮವನ್ನು ನೆನಪು ಮಾಡಿಸುತ್ತದೆ. ಇದು ಎಷ್ಟು ಜಾಸ್ತಿ ಅಂತಿಮ ಹಳೆಯ ಜನ್ಮ ಆಗಿದೆಯೋ ಅಷ್ಟೇ ಹೊಸ ಮೊದಲನೆಯ ಜನ್ಮ ಬಹಳಷ್ಟು ಸುಂದರವಾಗಿದೆ. ಇದು ಶ್ಯಾಮ ರೂಪದ ಜನ್ಮ ಆಗಿದೆ. ಸತ್ಯಯುಗದಲ್ಲಿ ನೀವು ಸುಂದರ ರೂಪದಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತೀರಾ. ನಿಮ್ಮ ಆ ಸುಂದರವಾದ ಹೊಸ ಜನ್ಮ ಅಷ್ಟು ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತಿದೆ ತಾನೆ? ಹೇಗೆ ಈ ದಿನ ಹಳೆಯ ವರ್ಷ ಸ್ಪಷ್ಟವಾಗಿ ಕಾಣಿಸುತ್ತಿದೆ ಮತ್ತು ಹೊಸ ವರ್ಷ ಕೂಡ ಸ್ಪಷ್ಟ ರೂಪದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಇದೆ. ಅದೇ ರೀತಿ ನಿಮ್ಮ ಹೊಸ ಯುಗ ಮತ್ತು ಹೊಸ ಜನ್ಮ ನಿಮ್ಮ ಸಮ್ಮುಖದಲ್ಲಿ ಸ್ಪಷ್ಟ ರೂಪದಲ್ಲಿ ಕಾಣಿಸುತ್ತಿದೆ ತಾನೆ? ಇಂದು ಈ ಅಂತಿಮ ಜನ್ಮದಲ್ಲಿ ಇದ್ದೇವೆ, ನಾಳೆ ಹೊಸ ಮೊದಲನೆಯ ಜನ್ಮವನ್ನು ಪಡೆದುಕೊಂಡಿರುತ್ತೇವೆ ಅನ್ನುವ ಮಾತು ನಿಮ್ಮೆಲ್ಲರಿಗೂ ಸ್ಪಷ್ಟ ಆಗಿದೆ ತಾನೆ? ಹೊಸ ಜನ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿದೆ ತಾನೆ? ಅಂದ ಮೇಲೆ ಯಾರೆಲ್ಲ ಆದಿಯ ಸಮಯದ ಮಕ್ಕಳಾಗಿದ್ದಾರೋ ಅವರೆಲ್ಲರೂ ಬ್ರಹ್ಮ ತಂದೆಯ ಅನುಭವವನ್ನು ಸ್ವಯಂ ಅನುಭವ ಮಾಡಿದ್ದಾರೆ. ಬ್ರಹ್ಮ ತಂದೆಗೆ ಹೇಗೆ ತಮ್ಮ ಹೊಸ ಜನ್ಮ ಮತ್ತು ಹೊಸ ಜನ್ಮದ ರಾಜ್ಯದ ಶರೀರ ಅನ್ನುವ ವಸ್ತ್ರ ಸದಾ ತಮ್ಮ ಸಮ್ಮುಖದಲ್ಲಿ ಹುಕ್ನಲ್ಲಿ ಗೋಡೆಯ ಮೇಲೆ ನೇತಾಡುತ್ತಿರುವ ರೂಪದಲ್ಲಿ ಕಾಣಿಸುತ್ತಿತ್ತು. ಯಾರೆಲ್ಲಾ ಮಕ್ಕಳು ಬಾಬಾರವರ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಹೋಗುತ್ತಿದ್ದರೋ ಅವರೆಲ್ಲರೂ ಅನುಭವವನ್ನು ಮಾಡುತ್ತಿದ್ದರು. ಬ್ರಹ್ಮ ತಂದೆಯ ಅನುಭವ ಏನಾಗಿತ್ತು ಅಂದರೆ, ಇಂದು ನಾನು ವೃದ್ಧ ಆಗಿದ್ದೇನೆ,
ನಾಳೆ ಪುನಃ ನಾನು ಸಣ್ಣ ಮಗು ಆಗುತ್ತೇನೆ ಎಂದು ಬ್ರಹ್ಮ ತಂದೆ ಅನುಭವ ಮಾಡುತ್ತಿರುವುದು ಮಕ್ಕಳಿಗೆ ಅನುಭವ ಆಗುತ್ತಿತ್ತು. ಬ್ರಹ್ಮ ತಂದೆಯ ಆ ಅನುಭವ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ? ಹಳಬರಿಗೆ ಬ್ರಹ್ಮ ತಂದೆಯ ಅನುಭವ ನೆನಪಿನಲ್ಲಿ ಇದೆ ತಾನೆ? ಹಾಗೆ ನೋಡಿದರೆ ಇದು ಇಂದು ಮತ್ತು ನಾಳೆಯ ಆಟ ಆಗಿದೆ. ಭವಿಷ್ಯ ನಿಮಗೆ ಅಷ್ಟು ಸ್ಪಷ್ಟ ರೂಪದಲ್ಲಿ ಅನುಭವ ಆಗಬೇಕು. ಇಂದು ಸ್ವರಾಜ್ಯಕ್ಕೆ ಅಧಿಕಾರಿಯಾಗಿದ್ದೇವೆ, ನಾಳೆ ವಿಶ್ವ ರಾಜ್ಯಕ್ಕೆ ಅಧಿಕಾರಿಯಾಗಿರುತ್ತೇವೆ ಅನ್ನುವ ನಶೆ ಮಕ್ಕಳಿಗೆ ಇದೆ ತಾನೆ? ನೋಡಿ, ಇಂದು ಮಕ್ಕಳು ಕಿರೀಟವನ್ನು ಧರಿಸಿಕೊಂಡು ಕುಳಿತಿದ್ದಾರೆ. ರಿಟ್ರೀಟ್ಗೆ ಬಂದಿರುವಂತಹ ಡಬ್ಬಲ್ ವಿದೇಶದ ಸಣ್ಣ ಮಕ್ಕಳು ಕಿರೀಟವನ್ನು ಧರಿಸಿಕೊಂಡು ಕುಳಿತಿದ್ದಾರೆ. ಅಂದ ಮೇಲೆ ಈ ಮಕ್ಕಳಿಗೆ ಯಾವ ನಶೆ ಇದೆ? ಕಿರೀಟವನ್ನು ಧರಿಸಿಕೊಂಡಾಗ ಯಾವ ನಶೆ ಇರುತ್ತದೆ? ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ನಶೆಯಲ್ಲಿ ಸ್ಥಿತ ಆಗಿದ್ದಾರೆ. ನಾನು ಸೂಕ್ಷ್ಮ ದೇವತೆ ಅನ್ನುವ ನಶೆ ಇದೆ ತಾನೆ? ಸೂಕ್ಷ್ಮ ದೇವತೆ ಅನ್ನುವ ನಶೆ ಇದೆಯಾ ಎಂದು ಕೇಳಿದಾಗ ಎಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ನಶೆ ನನಗೆ ಇದೆ ಎಂದು ಎಲ್ಲರೂ ಕೈಯನ್ನು ಅಲುಗಾಡಿಸುತ್ತಿದ್ದಾರೆ. ಅಂದ ಮೇಲೆ ಈ ವರ್ಷ ಏನನ್ನು ಮಾಡುತ್ತೀರಾ? ಹೊಸ ವರ್ಷದಲ್ಲಿ ಯಾವ ನವೀನತೆಯನ್ನು ಮಾಡಿ ತೋರಿಸುತ್ತೀರಾ? ಹೊಸ ವರ್ಷಕ್ಕೋಸ್ಕರ ಏನಾದರೂ ಪ್ಲಾನ್ ಅನ್ನು ಮಾಡಿದ್ದೀರಾ? ಈ ಹೊಸ ವರ್ಷದಲ್ಲಿ ಯಾವ ನವೀನತೆಯನ್ನು ಮಾಡಿ ತೋರಿಸುತ್ತೀರಾ? ಪ್ರೋಗ್ರಾಂ ಅನ್ನು ಮಾಡುತ್ತಿರುತ್ತೀರಾ? 1,00,000 ಜನರನ್ನು ಸೇರಿಸುವಂತಹ ಪ್ರೋಗ್ರಾಂ ಅನ್ನು ಮಾಡಿದ್ದೀರಾ? 2,00,000 ಜನರನ್ನು ಸೇರಿಸುವಂತಹ ಪ್ರೋಗ್ರಾಂ ಅನ್ನು ಮಾಡಿದ್ದೀರಾ? ಈಗ ಸೇವೆಯಲ್ಲಿ ಯಾವ ನವೀನತೆಯನ್ನು ಮಾಡಿ ತೋರಿಸುತ್ತೀರಾ? ವರ್ತಮಾನ ಸಮಯದಲ್ಲಿ ಜಗತ್ತಿನ ಜನ ಒಂದು ಕಡೆ ಸ್ವಯಂಗೆ ಏನಾದರೂ ಪ್ರಾಪ್ತಿ ಸಿಗಬೇಕು ಅನ್ನುವ ಇಚ್ಛೆಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಪ್ರಾಪ್ತಿಯನ್ನು ಪಡೆದುಕೊಳ್ಳುವ ಮಾತಿನಲ್ಲಿ ಎಲ್ಲರೂ ಸಾಹಸಹೀನರಾಗಿದ್ದಾರೆ, ಅಂದರೆ ಧೈರ್ಯಹೀನರಾಗಿದ್ದಾರೆ. ಪ್ರಾಪ್ತಿಯನ್ನು ಪಡೆದುಕೊಳ್ಳುವಷ್ಟು ಧೈರ್ಯ ಯಾರಲ್ಲೂ ಇಲ್ಲ. ಎಲ್ಲರೂ ಕೇಳಬೇಕು ಎಂದು ಬಯಸುತ್ತಾರೆ, ಆದರೆ ಏನನ್ನು ಕೇಳುತ್ತಾರೋ ಆ ರೀತಿ ತಯಾರಾಗುವಂತಹ ಸಾಹಸ ಯಾರಲ್ಲೂ ಇಲ್ಲ. ಏನು ಜ್ಞಾನದ ಮಾತನ್ನು ಕೇಳುತ್ತಿದ್ದಾರೋ ಆ ಜ್ಞಾನದ ಮಾತಿಗೆ ತಕ್ಕಂತೆ ತಮ್ಮ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ಧೈರ್ಯ ಜನರಲ್ಲಿ ಇಲ್ಲ. ಇಂತಹ ಆತ್ಮರನ್ನು ಪರಿವರ್ತನೆ ಮಾಡುವುದಕ್ಕೋಸ್ಕರ ಮೊದಲು ಆತ್ಮರಿಗೆ ಸಾಹಸ ರೆಕ್ಕೆಯನ್ನು ನೀಡಬೇಕು. ಸಾಹಸ ರೆಕ್ಕೆಗೆ ಆಧಾರ ಅಂದರೆ ಅನುಭವ ಆಗಿದೆ. ಅನುಭವ ಅನ್ನುವ ಸಾಹಸ ರೆಕ್ಕೆಯನ್ನು ಆ ಆತ್ಮರಿಗೆ ನೀಡಬೇಕು, ಅಂದರೆ ಆ ಆತ್ಮರಿಗೆ ಅನುಭವವನ್ನು ಮಾಡಿಸಬೇಕು. ಅನುಭವ ಅನ್ನುವಂಥದ್ದು ಎಂತಹ ವಸ್ತು ಆಗಿದೆ ಅಂದರೆ ಸ್ವಲ್ಪ ಅನುಭವದ ಒಂದು ಹನಿ ಪ್ರಾಪ್ತಿಯಾದರೂ ಕೂಡ ಒಂದು ಹನಿ ಅನುಭವವನ್ನು ಮಾಡಿದ ನಂತರ ಅನುಭವದ ರೆಕ್ಕೆ ಎಂದು ಕರೆಯಿರಿ ಅಥವಾ ಅನುಭವದ ಕಾಲು ಎಂದು ಕರೆಯಿರಿ. ಆ ಅನುಭವದ ರೆಕ್ಕೆ ಅಥವಾ ಅನುಭವದ ಕಾಲಿನ ಆಧಾರದಿಂದ ಸಾಹಸದಿಂದ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಲು ಸಾಧ್ಯ. ಅದಕ್ಕೋಸ್ಕರ ವಿಶೇಷವಾಗಿ ಈ ವರ್ಷ ನಿರಂತರ ಅಖಂಡ ಮಹಾದಾನಿ ಆಗಬೇಕು. ಅಖಂಡ ಮಹಾದಾನಿ ಆಗಬೇಕು. ಮನಸ್ಸಿನ ಮೂಲಕ ಶಕ್ತಿ ಸ್ವರೂಪರನ್ನಾಗಿ ಮಾಡಬೇಕು. ನಿಮ್ಮ ಮನಸ್ಸಿನ ಮೂಲಕ ಅನ್ಯರನ್ನು ಶಕ್ತಿ ಸ್ವರೂಪರನ್ನಾಗಿ ಮಾಡಬೇಕು. ಮಹಾದಾನಿಯಾಗಿ ಮನಸ್ಸಿನ ಮೂಲಕ ವೈಬ್ರೇಷನ್ನ ಮೂಲಕ ನಿರಂತರ ಶಕ್ತಿಯ ಅನುಭವವನ್ನು ಮಾಡಿಸಬೇಕು. ವಾಣಿಯ ಮೂಲಕ ಜ್ಞಾನವನ್ನು ದಾನವಾಗಿ ನೀಡಬೇಕು. ಕರ್ಮದ ಮೂಲಕ ಗುಣಗಳನ್ನು ದಾನವಾಗಿ ನೀಡಬೇಕು. ಇಡೀ ದಿನ ಬಲೆ ಮನಸ್ಸಿನ ಮೂಲಕ, ಬಲೆ ವಾಣಿಯ ಮೂಲಕ, ಬಲೆ ಕರ್ಮದ ಮೂಲಕ ಮೂರೂ ಪ್ರಕಾರದಿಂದ ಅಖಂಡ ಮಹಾದಾನಿಗಳಾಗಿ. ವರ್ತಮಾನ ಸಮಯದ ಪ್ರಮಾಣ ಈಗ ಕೇವಲ ದಾನಿಯಾದರೆ ಸಾಕಾಗುವುದಿಲ್ಲ. ಕೆಲವೊಮ್ಮೆ ದಾನವನ್ನು ಮಾಡುತ್ತೇವೆ, ಕೆಲವೊಮ್ಮೆ ದಾನವನ್ನು ಮಾಡುವುದಿಲ್ಲ, ಅಂದರೆ ವರ್ತಮಾನ ಸಮಯದಲ್ಲಿ ನಡೆಯುವುದಿಲ್ಲ. ಅಖಂಡ ದಾನಿಗಳಾಗಬೇಕು. ಏಕೆಂದರೆ ಆತ್ಮರಿಗೆ ನಿಮ್ಮ ದಾನದ ಅವಶ್ಯಕತೆ ಇದೆ. ಅಂದ ಮೇಲೆ ಮಹಾದಾನಿಗಳಾಗುವುದಕ್ಕೋಸ್ಕರ ಮೊದಲು ಸ್ವಯಂನ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ. 4 ಸಬ್ಜೆಕ್ಟ್ ನಲ್ಲೂ ಎಷ್ಟು ಪರ್ಸೆಂಟೇಜ್ ನಲ್ಲಿ ಜಮಾದ ಖಾತೆ ಇದೆ ಎಂದು ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ಸ್ವಯಂನ ಜಮಾದ ಖಾತೆ ವೃದ್ಧಿ ಆಗದೇ ಇದ್ದರೆ ನೀವು ಮಹಾದಾನಿಯಾಗಲು ಹೇಗೆ ಸಾಧ್ಯ? ಮತ್ತು ಯಾವ ಸಂಕೇತದ ಆಧಾರದಿಂದ ನೀವು ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳಬಹುದು? ಮನಸ್ಸಿನ ಮೂಲಕ, ವಾಣಿಯ ಮೂಲಕ, ಕರ್ಮದ ಮೂಲಕ ಸೇವೆಯನ್ನು ಮಾಡುತ್ತೀರಾ. ಆದರೆ ಜಮಾದ ಖಾತೆಯ ಸಂಕೇತ ಅಂದರೆ ಸೇವೆಯನ್ನು ಮಾಡುತ್ತಿರುವಾಗ ಮೊದಲು ಸ್ವಯಂಗೆ ಸಂತುಷ್ಟತೆಯ ಅನುಭವ ಆಗಬೇಕು. ಸೇವೆಯ ಮೂಲಕ ನೀವು ಎಷ್ಟೆಲ್ಲಾ ಆತ್ಮರ ಸೇವೆಯನ್ನು ಮಾಡುತ್ತಿದ್ದೀರೋ ಆ ಆತ್ಮರಿಗೂ ಕೂಡ ಖುಷಿಯ ಅನುಭವ ಆಯ್ತಾ ಅಥವಾ ಆ ಆತ್ಮರಿಗೆ ಸಂತುಷ್ಟತೆಯ ಅನುಭವ ಆಯ್ತಾ ಎಂದು ನೋಡಿಕೊಳ್ಳಬೇಕು. ಒಂದು ವೇಳೆ
ಎರಡೂ ಕಡೆ ಇಬ್ಬರು ಸಂತುಷ್ಟರಾಗಿಲ್ಲ ಅಂದರೆ ತಿಳಿದುಕೊಳ್ಳಬೇಕು, ಸೇವೆಯ ಖಾತೆಯಲ್ಲಿ ನಮ್ಮ ಸೇವೆಯ ಫಲ ಜಮಾ ಆಗಿಲ್ಲ ಎಂದು ಅರ್ಥ. ಅಂದರೆ ನಾವು ಮಾಡುವ ಸೇವೆಯ ಮೂಲಕ ನಾವು ಸಂತುಷ್ಟರಾಗದೇ ಇದ್ದರೆ ಮತ್ತು ಯಾರ ಸೇವೆಯನ್ನು ನಾವು ಮಾಡುತ್ತಿದ್ದೇವೋ ಆ ಆತ್ಮರು ಸಂತುಷ್ಟರಾಗದೇ ಇದ್ದರೆ ಸೇವೆಯ ಫಲ ಜಮಾ ಆಗಲಿಲ್ಲ ಎಂದು ಅರ್ಥ. ಬಾಪ್ತಾದ ಕೆಲವೊಮ್ಮೆ ಮಕ್ಕಳ ಜಮಾದ ಖಾತೆಯನ್ನು ನೋಡುತ್ತಿರುತ್ತಾರೆ. ಅಂದ ಮೇಲೆ ಕೆಲವೊಮ್ಮೆ ಮಕ್ಕಳು ಜಾಸ್ತಿ ಪರಿಶ್ರಮವನ್ನು ಪಡುತ್ತೀರಾ, ಆದರೆ ಜಮಾದ ಫಲ ಮಕ್ಕಳ ಜೀವನದಲ್ಲಿ ಬಹಳ ಕಡಿಮೆ ಇದೆ. ಅದಕ್ಕೆ ಕಾರಣ ಏನು? ಎರಡೂ ಕಡೆ ಸಂತುಷ್ಟತೆಯಲ್ಲಿ ಕೊರತೆಯಾಗಿದೆ. ಅಂದರೆ ಸೇವೆಯ ಮೂಲಕ ಸ್ವಯಂ ಸಂತುಷ್ಟತೆಯ ಅನುಭವವನ್ನು ಮಾಡುವುದರಲ್ಲೂ ಕೊರತೆಯ ಅನುಭವ ಆಗಿದೆ ಮತ್ತು ಸೇವೆಯ ಮೂಲಕ ಅನ್ಯರನ್ನು ಸಂತುಷ್ಟಪಡಿಸುವ ಮಾತಿನಲ್ಲೂ ಕೊರತೆಯ ಅನುಭವ ಆಗಿದೆ. ಒಂದು ವೇಳೆ ಸಂತುಷ್ಟತೆಯ ಅನುಭವವನ್ನು ಮಾಡದೇ ಇದ್ದರೆ ಬಲೆ ಸ್ವಯಂನ ಜಮಾದ ಖಾತೆ ಇರಬಹುದು, ಸ್ವಯಂನ ಜಮಾದ ಖಾತೆಯಲ್ಲೂ ಕೊರತೆಯ ಅನುಭವ ಆಗುತ್ತದೆ ಮತ್ತು ಅನ್ಯರನ್ನು ಸಂತುಷ್ಟಪಡಿಸುವ ಮಾತಿನಲ್ಲೂ ಕೊರತೆಯ ಅನುಭವ ಆಗುತ್ತದೆ. ಬಾಪ್ತಾದ ಜಮಾದ ಖಾತೆಯನ್ನು ಬಹಳ ಸಹಜವಾಗಿ ವೃದ್ಧಿ ಮಾಡಿಕೊಳ್ಳುವಂತಹ ಚಿನ್ನದ ಕೀಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ, ಗೋಲ್ಡನ್ ಕೀಯನ್ನು ಮಕ್ಕಳಿಗೆ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿದೆ ತಾನೆ ಜಮಾದ ಖಾತೆಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಕೀ ಯಾವುದು ಎಂದು? ಆ ಕೀ ನಿಮಗೆ ಸಿಕ್ಕಿದೆ ತಾನೆ? ಸಹಜವಾಗಿ ಜಮಾದ ಖಾತೆಯನ್ನು ಭರ್ಪೂರ್ ಮಾಡಿಕೊಳ್ಳುವಂತಹ ಚಿನ್ನದ ಕೀ ಅಂದರೆ ಯಾವುದೇ ಪ್ರಕಾರದಿಂದ ಮನಸ್ಸಿನಿಂದ, ವಾಣಿಯಿಂದ, ಕರ್ಮದಿಂದ ಯಾರ ಸೇವೆಯನ್ನು ಮಾಡುತ್ತೀರೋ ಆ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ಸ್ವಯಂನ ಆಂತರ್ಯದಲ್ಲಿ ಒಂದನೆಯದಾಗಿ ನಿಮಿತ್ತ ಆತ್ಮ ಅನ್ನುವ ಭಾವನೆಯ ಸ್ಮೃತಿ ಇರಬೇಕು. ನಿಮಿತ್ತ ಭಾವ ಮತ್ತು ನಮ್ರತೆಯ ಭಾವ, ಶುಭ ಭಾವ, ಆತ್ಮಿಕ ಸ್ನೇಹದ ಭಾವ ಇರಬೇಕು. ಒಂದು ವೇಳೆ ಈ ಎಲ್ಲಾ ಭಾವದಲ್ಲಿ ಸ್ಥಿತಾಗಿ ನೀವು ಸೇವೆಯನ್ನು ಮಾಡಿದರೆ ಸಹಜ ರೂಪದಲ್ಲಿ ನಿಮ್ಮ ಭಾವನೆಯ ಮೂಲಕ ಆ ಆತ್ಮರ ಭಾವನೆ ಪೂರ್ಣ ಆಗುತ್ತದೆ. ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬರ ಭಾವನೆ ಏನಾಗಿದೆ ಅನ್ನುವುದನ್ನು ಎಲ್ಲರೂ ನೋಟ್ ಮಾಡಿಕೊಳ್ಳುತ್ತಿದ್ದಾರೆ. ನಾನು ನಿಮಿತ್ತ ಭಾವನೆಯಿಂದ ಸೇವೆಯನ್ನು ಮಾಡುತ್ತಿದ್ದೇನೋ ಅಥವಾ ಅಭಿಮಾನದ ಭಾವನೆಯಿಂದ ಸೇವೆಯನ್ನು ಮಾಡುತ್ತಿದ್ದೇನೋ ಎಂದು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ. ಎಲ್ಲಿ ನಿಮಿತ್ತ ಭಾವನೆ ಇದೆಯೋ ಅಲ್ಲಿ ನಮ್ರತೆಯ ಭಾವನೆ ಆಟೋಮೆಟಿಕ್ ಆಗಿ ಬರುತ್ತದೆ. ಅಂದ ಮೇಲೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ, ನನ್ನ ಖಾತೆಯಲ್ಲಿ ಏನು ಜಮಾ ಆಗಿದೆ ಮತ್ತು ನನ್ನ ಖಾತೆಯಲ್ಲಿ ಎಷ್ಟು ಜಮಾ ಆಗಿದೆ. ಏಕೆಂದರೆ ಇದು ಸಂಗಮ ಯುಗದ ಸಮಯ ಆಗಿದೆ. ಸಂಗಮ ಯುಗದ ಸಮಯ ಅಂದರೆ ಜಮಾ ಮಾಡಿಕೊಳ್ಳುವಂತಹ ಯುಗದ ಸಮಯ ಆಗಿದೆ. ಸಂಗಮ ಯುಗ ಅಂದರೆ ಜಮಾ ಮಾಡಿಕೊಳ್ಳುವಂತಹ ಯುಗ ಆಗಿದೆ. ನಂತರ ಇಡೀ ಕಲ್ಪದಲ್ಲೂ ಈಗ ಏನು ಜಮಾ ಮಾಡಿಕೊಂಡಿರುತ್ತೇವೋ ಅದರ ಫಲವನ್ನು ನಾವು ಅನುಭವ ಮಾಡುತ್ತೇವೆ. ಅಂದ ಮೇಲೆ ಈ ವರ್ಷ ವಿಶೇಷವಾಗಿ ಯಾವ ಮಾತಿನ ಕಡೆ ಗಮನವನ್ನು ಕೊಡಬೇಕು? ಸ್ವಯಂನ ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ. ಈಗ ಚೆಕ್ ಮಾಡಿಕೊಳ್ಳುವಂತಹ ಚೆಕ್ಕರ್ ಆಗಬೇಕು ಮತ್ತು ರೂಪಿಸಿಕೊಳ್ಳುವಂತಹ ಮೇಕರ್ ಆಗಬೇಕು. ಏಕೆಂದರೆ ಸಮಯದ ಸಮೀಪತೆ ನಮ್ಮ ಕಣ್ಣಿಗೆ ಕಾಣಿಸುತ್ತಿದೆ. ಸಮಯದ ಸಮೀಪತೆಯ ದೃಶ್ಯ ನಮಗೆ ಕಾಣಿಸುತ್ತಿದೆ ಮತ್ತು ಎಲ್ಲರೂ ಬಾಪ್ತಾದರವರಿಗೆ ಪ್ರತಿಜ್ಞೆಯನ್ನು ಮಾಡಿದ್ದೀರಾ, ನಾವೀಗ ನಿಮ್ಮ ಸಮಾನ ಆಗುತ್ತೇವೆ ಎಂದು. ನಾವು ಪರಮಾತ್ಮ ತಂದೆಯ ಸಮಾನ ಆಗುತ್ತೇವೆ ಎಂದು ಪರಮಾತ್ಮ ತಂದೆಗೆ ಪ್ರತಿಜ್ಞೆಯನ್ನು ಮಾಡಿದ್ದೇವೆ. ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಯಾರು ಪ್ರತಿಜ್ಞೆಯನ್ನು ಮಾಡಿದ್ದೀರೋ ಅವರು ಕೈಯನ್ನು ಎತ್ತಿ. ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ಅಥವಾ ಪರ್ಸೆಂಟೇಜ್ ನಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರೋ? ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ಅಂದ ಮೇಲೆ ನಿಮ್ಮ ಜಮಾದ ಖಾತೆ ಬ್ರಹ್ಮ ತಂದೆಯ ಸಮಾನ ಇರಬೇಕು. ಬ್ರಹ್ಮ ತಂದೆಯ ಸಮಾನ ಆಗಬೇಕು ಅಂದರೆ ಬ್ರಹ್ಮ ತಂದೆಯ ಚರಿತ್ರೆಯಲ್ಲಿ ವಿಶೇಷವಾಗಿ ಯಾವ ಮಾತನ್ನು ನೋಡಿದ್ದೀರಾ? ಆದಿಯಿಂದ ಹಿಡಿದು ಅಂತ್ಯದವರೆಗೂ ಪ್ರತಿಯೊಂದು ಮಾತಿನಲ್ಲೂ ನಾನು ಅನ್ನುವ ಶಬ್ದವನ್ನು ಬ್ರಹ್ಮ ತಂದೆ ಹೇಳಿದ್ದಾರೋ ಅಥವಾ ಬಾಬಾ ಅನ್ನುವ ಶಬ್ದವನ್ನು ಬ್ರಹ್ಮ ತಂದೆ ಹೇಳಿದ್ದಾರೋ? ನಾನು ಮಾಡುತ್ತಿದ್ದೇನೆ ಎಂದು ಬ್ರಹ್ಮ ತಂದೆ ಎಲ್ಲೂ ಹೇಳಲಿಲ್ಲ. ಬಾಬಾ ಮಾಡಿಸುತ್ತಿದ್ದಾರೆ, ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ಅನ್ನುವ ಶಬ್ದವನ್ನು ಬ್ರಹ್ಮ ತಂದೆ ಹೇಳಿದ್ದಾರೆ. ಮಕ್ಕಳಿಗೆ ನೀವು ಯಾರನ್ನು ಮಿಲನ ಮಾಡಲು ಬಂದಿದ್ದೀರಾ ಎಂದು ಬ್ರಹ್ಮ ತಂದೆ ಕೇಳುತ್ತಿದ್ದರು. ಪರಮಾತ್ಮ ತಂದೆಯನ್ನು ಮಿಲನ ಮಾಡಲು ಬಂದಿದ್ದೀರಾ ತಾನೆ? ನನ್ನತನದ ಅಭಾವ ಅಂದರೆ ನನ್ನತನ ಅನ್ನುವಂಥದ್ದು ಬ್ರಹ್ಮ ತಂದೆಯ ಜೀವನದಲ್ಲಿ ಸಮಾಪ್ತಿಯಾಗಿರುವುದನ್ನು ನೀವೆಲ್ಲರೂ ನೋಡಿದ್ದೀರಾ. ಅಂದರೆ ಬ್ರಹ್ಮ ತಂದೆಯ ಜೀವನದಲ್ಲಿ ನನ್ನತನ ಅನ್ನುವಂಥದ್ದು ಇರಲೇ ಇಲ್ಲ ಅನ್ನುವುದನ್ನು ನೀವೆಲ್ಲರೂ ನೋಡಿದ್ದೀರಾ ತಾನೆ?
ಪ್ರತಿ ಮುರುಳಿಯಲ್ಲೂ ಬಾಬಾ ಬಾಬಾ ಅನ್ನುವ ಶಬ್ದವನ್ನು ಎಷ್ಟು ಬಾರಿ ಬ್ರಹ್ಮ ತಂದೆ ನೆನಪು ಮಾಡಿಸುತ್ತಾರೆ? ಅಂದ ಮೇಲೆ ಬ್ರಹ್ಮ ತಂದೆಯ ಸಮಾನ ಆಗಬೇಕು ಎಂದು ಬಯಸಿದರೆ ಸಮಾನ ಆಗುವ ಶಬ್ದದ ಅರ್ಥ ಆಗಿದೆ, ಮೊದಲು ನನ್ನತನ ಅನ್ನುವಂಥದ್ದು ಅಭಾವ ಆಗಿಬಿಡಬೇಕು. ಅಂದರೆ ನನ್ನತನ ಸಮಾಪ್ತಿಯಾಗಬೇಕು. ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ, ಬ್ರಾಹ್ಮಣ ಆತ್ಮರಲ್ಲಿ ಬಹಳಷ್ಟು ರಾಯಲ್ ರೂಪದಲ್ಲಿ ನನ್ನತನ ಅನ್ನುವಂಥದ್ದು ಇದೆ. ನಿಮ್ಮೆಲ್ಲರಿಗೂ ನೆನಪಿದೆ ತಾನೆ? ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ. ಎಲ್ಲರೂ ಬಯಸುತ್ತಾರೆ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಬೇಕು, ಬಾಪ್ತಾದರವರನ್ನು ನಾವು ಪ್ರತ್ಯಕ್ಷಪಡಿಸಬೇಕು ಎಂದು. ಬಾಪ್ತಾದರವರ ಪ್ರತ್ಯಕ್ಷತೆಗೋಸ್ಕರ ಮಕ್ಕಳು ಬಹಳಷ್ಟು ಪ್ಲಾನ್ ಅನ್ನು ಮಾಡುತ್ತಾರೆ. ಬಾಪ್ತಾದರವರ ಪ್ರತ್ಯಕ್ಷತೆಗೋಸ್ಕರ ಬಹಳ ಒಳ್ಳೆಯ ಪ್ಲಾನ್ ಅನ್ನು ಮಾಡುತ್ತಾರೆ. ಮಕ್ಕಳ ಪ್ಲಾನ್ ಅನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ. ಆದರೆ ರಾಯಲ್ ರೂಪದ ನನ್ನತನ ಅನ್ನುವಂಥದ್ದು ಪ್ಲಾನ್ ನಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಾಗ ಪರ್ಸೆಂಟೇಜ್ ಅನ್ನು ಕಡಿಮೆ ಮಾಡುತ್ತದೆ. ಸ್ವಾಭಾವಿಕ ಸಂಕಲ್ಪದಲ್ಲಿ, ಸ್ವಾಭಾವಿಕವಾಗಿ ನಿಮ್ಮ ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ, ಪ್ರತಿ ಸಂಕಲ್ಪದಲ್ಲೂ ಬಾಬಾ ಬಾಬಾ ಅನ್ನುವ ಸ್ಮೃತಿಯೇ ಇರಬೇಕು. ಸಂಕಲ್ಪದಲ್ಲಿ, ಮಾತಿನಲ್ಲಿ, ಕರ್ಮದಲ್ಲಿ ಬಾಬಾ ಅನ್ನುವ ಸ್ಮೃತಿ ಇರಬೇಕು. ನನ್ನತನ ಇರಬಾರದು. ಬಾಪ್ತಾದ ಮಾಡಿ ಮಾಡಿಸುವಾತ ತಂದೆ ಆಗಿದ್ದಾರೆ. ಮಾಡಿ ಮಾಡಿಸುವಾತ ತಂದೆಯಾದ ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ. ಜಗದಂಬಾ ಮಾತೆಯವರು ಇದೇ ವಿಶೇಷ ಧಾರಣೆಯನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡಿದ್ದರು. ಮಾತೇಶ್ವರಿ ಜಗದಂಬಾರವರಲ್ಲಿ ಇದೇ ವಿಶೇಷವಾದ ಧಾರಣೆ ಇತ್ತು. ಜಗದಂಬಾರವರ ಶ್ಲೋಗನ್ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ? ಹಳಬರಿಗೆ ಜಗದಂಬಾರವರ ಶ್ಲೋಗನ್ ನೆನಪಿನಲ್ಲಿ ಇದೆ, ನೆನಪಿದೆ ತಾನೆ? ನೆನಪಿದ್ದರೆ ಹೇಳಿ, ಮಮ್ಮಾರವರ ಶ್ಲೋಗನ್ ಏನಾಗಿತ್ತು? ಆಜ್ಞೆಯನ್ನು ನೀಡುವಂತವರು ಆಜ್ಞೆಯನ್ನು ನೀಡಿ ಎಲ್ಲವನ್ನೂ ನಡೆಸುತ್ತಿದ್ದಾರೆ ಅನ್ನುವುದು ಮಮ್ಮಾರವರ ಶ್ಲೋಗನ್ ಆಗಿತ್ತು. ಈ ವಿಶೇಷ ಧಾರಣೆಯನ್ನು ಜಗದಂಬಾರವರು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಿದ್ದರು. ಅಂದರೆ ಆಜ್ಞೆಯನ್ನು ನೀಡುವಂತಹ ಪರಮಾತ್ಮ ತಂದೆ ಆಜ್ಞೆಯನ್ನು ನೀಡಿ ಎಲ್ಲಾ ಕಾರ್ಯವನ್ನು ಸ್ವಯಂ ಮಾಡಿಸುತ್ತಿದ್ದಾರೆ ಅನ್ನುವ ವಿಶೇಷ ಧಾರಣೆ ಮಮ್ಮಾರವರ ಜೀವನದಲ್ಲಿ ಇತ್ತು. ಅಂದ ಮೇಲೆ ಒಳ್ಳೆಯ ನಂಬರನ್ನು ಪಡೆದುಕೊಳ್ಳಲು, ಬ್ರಹ್ಮ ತಂದೆಯ ಸಮಾನ ಆಗಲು ನನ್ನತನ ಅನ್ನುವಂಥದ್ದನ್ನು ಸಮಾಪ್ತಿ ಮಾಡಿಕೊಳ್ಳಿ. ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು ಎಂದು ಬಯಸಿದರೆ, ಬ್ರಹ್ಮ ತಂದೆಯ ಸಮಾನ ಆಗಬೇಕು ಎಂದು ಬಯಸಿದರೆ ನನ್ನತನ ಸಮಾಪ್ತಿಯಾಗಿ ಬಿಡಬೇಕು. ಬಾಯಿಂದ ಸ್ವಾಭಾವಿಕವಾಗಿ ಬಾಬಾ ಬಾಬಾ ಅನ್ನುವ ಶಬ್ದವೇ ಬರಬೇಕು. ಕರ್ಮದಲ್ಲಿ ನಿಮ್ಮ ಚೆಹರೆಯಲ್ಲಿ ಪರಮಾತ್ಮ ತಂದೆಯ ಚೆಹರೆ ಕಾಣಿಸಬೇಕು. ನಿಮ್ಮ ಕರ್ಮದ ಮೂಲಕ ಪರಮಾತ್ಮ ತಂದೆಯ ಮೂರ್ತಿ ಕಾಣಿಸಬೇಕು. ನಿಮ್ಮ ಚೆಹರೆಯ ಮೂಲಕ ಪರಮಾತ್ಮ ತಂದೆಯ ಮೂರ್ತಿ ಕಾಣಿಸಬೇಕು. ಆಗ ಪ್ರತ್ಯಕ್ಷತೆ ಆಗುತ್ತದೆ. ಬಾಪ್ತಾದ ಈ ರಾಯಲ್ ರೂಪದ ನಾನು ನಾನು ಅನ್ನುವ ಗೀತೆಯನ್ನು ಬಹಳಷ್ಟು ಕೇಳುತ್ತಿರುತ್ತಾರೆ. ನಾನು ಯಾವ ಕಾರ್ಯವನ್ನು ಮಾಡಿದ್ದೇನೋ ಅದೇ ಸರಿಯಾದ ಕಾರ್ಯ ಆಗಿದೆ. ನಾನು ಯಾವ ವಿಚಾರವನ್ನು ಮಾಡುತ್ತಿದ್ದೇನೋ ಅದೇ ಸರಿಯಾದ ವಿಚಾರ ಆಗಿದೆ. ನಾನು ಯಾವ ವಿಚಾರವನ್ನು ಮಾಡಿದ್ದೇನೋ ಅದೇ ಸರಿಯಾದ ವಿಚಾರ ಆಗಿದೆ. ಆ ವಿಚಾರಕ್ಕೆ ತಕ್ಕಂತೆ ಕಾರ್ಯ ನಡೆಯಬೇಕು ಅನ್ನುವ ನನ್ನತನ ನಮಗೆ ಮೋಸವನ್ನು ಮಾಡುತ್ತದೆ. ಬಲೆ ನೀವು ವಿಚಾರವನ್ನು ಮಾಡಿ ಮತ್ತು ನಿಮ್ಮ ವಿಚಾರವನ್ನು ಬಲೆ ನೀವು ಅನ್ಯರ ಸಮ್ಮುಖದಲ್ಲಿ ಹೇಳಿ. ಆದರೆ ನಿಮಿತ್ತ ಮತ್ತು ನಮ್ರತೆಯ ಭಾವನೆಯಲ್ಲಿ ಸ್ಥಿತಾಗಿ ಅನ್ಯರ ಸಮ್ಮುಖದಲ್ಲಿ ನಿಮ್ಮ ವಿಚಾರವನ್ನು ಇಡಬೇಕು. ಬಾಪ್ತಾದ ಮೊದಲೇ ಒಂದು ಆತ್ಮಿಕ ಡ್ರಿಲ್ ಅನ್ನು ಕಲಿಸಿದ್ದಾರೆ. ಅದು ಯಾವ ಆತ್ಮಿಕ ಡ್ರಿಲ್ ಆಗಿದೆ? ಈಗೀಗ ಮಾಲೀಕರಾಗಬೇಕು, ಈಗೀಗ ಬಾಲಕರಾಗಬೇಕು. ವಿಚಾರವನ್ನು ಅನ್ಯರ ಸಮ್ಮುಖದಲ್ಲಿ ತಿಳಿಸುವಾಗ ಮಾಲೀಕರಾಗಿ ವಿಚಾರವನ್ನು ತಿಳಿಸಬೇಕು. ಮೆಜಾರಿಟಿ ಆತ್ಮರು ಯಾವ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೋ ಅವರು ನಿರ್ಣಯವನ್ನು ತೆಗೆದುಕೊಂಡ ನಂತರ ಬಾಲಕರಾಗಿ ಬಿಡಬೇಕು. ಈ ಮಾಲೀಕ ಆಗುವಂತಹ ಮತ್ತು ಬಾಲಕ ಆಗುವಂತಹ ಆತ್ಮಿಕ ಡ್ರಿಲ್ ಅನ್ನು ಮಾಡುವಂತಹ ಅವಶ್ಯಕತೆ ಈಗ ಎಲ್ಲರ ಜೀವನದಲ್ಲೂ ಬಹಳಷ್ಟು ಇದೆ. ಕೇವಲ ಬಾಪ್ತಾದರವರ 3 ಶಬ್ದದ ಶಿಕ್ಷಣವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಆ 3 ಶಬ್ದ ಎಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ? ಮನಸ್ಸಿನಲ್ಲಿ ನಿರಾಕಾರಿ ಆಗಬೇಕು, ವಾಣಿಯಲ್ಲಿ ನಿರಹಂಕಾರಿ ಆಗಬೇಕು, ಕರ್ಮದಲ್ಲಿ ನಿರ್ವಿಕಾರಿ ಆಗಬೇಕು. ಯಾವಾಗ ಸಂಕಲ್ಪವನ್ನು ಮಾಡುತ್ತೀರೋ ಆಗ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತಾಗಿ ಸಂಕಲ್ಪವನ್ನು ಮಾಡಿ. ಉಳಿದ ಎಲ್ಲಾ ಮಾತು ಮರೆತು ಹೋದರೂ ಕೂಡ ಈ 3 ಶಬ್ದವನ್ನು ಎಂದೂ ಮರೆಯಬೇಡಿ. ಸಾಕಾರ ರೂಪದ ಈ 3 ಶಬ್ದದ ಶಿಕ್ಷಣ ಬ್ರಹ್ಮ ತಂದೆ ನಮಗೆ ನೀಡಿರುವಂತಹ ಉಡುಗೊರೆ ಆಗಿದೆ. ಸಾಕಾರ ರೂಪದಲ್ಲಿ ಬ್ರಹ್ಮ ತಂದೆ ಈ 3 ಶಬ್ದದ ಶಿಕ್ಷಣವನ್ನು ಉಡುಗೊರೆಯ ರೂಪದಲ್ಲಿ ಮಕ್ಕಳಿಗೆ ನೀಡಿದ್ದಾರೆ. ಅಂದ ಮೇಲೆ ಬಾಪ್ತಾದರವರ
ಸಾಕಾರ ಸ್ವರೂಪದ ಬಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿ ಇತ್ತು ತಾನೆ? ಈಗಲೂ ಕೂಡ ಡಬ್ಬಲ್ ವಿದೇಶದಲ್ಲಿ ಕೆಲವರು ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಬ್ರಹ್ಮ ತಂದೆಯ ಬಗ್ಗೆ ನನಗೆ ಬಹಳಷ್ಟು ಜಾಸ್ತಿ ಪ್ರೀತಿ ಇದೆ ಎಂದು ವಿದೇಶದ ಮಕ್ಕಳು ಈಗಲೂ ತಮ್ಮ ಅನುಭವವನ್ನು ಹೇಳುತ್ತಾರೆ. ಬ್ರಹ್ಮ ತಂದೆಯನ್ನು ವಿದೇಶದವರು ನೋಡಿಲ್ಲ, ಆದರೂ ಕೂಡ ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ತಾನೆ? ಹೌದು ತಾನೆ? ಡಬ್ಬಲ್ ವಿದೇಶದವರಿಗೆ ಬ್ರಹ್ಮ ತಂದೆಯ ಬಗ್ಗೆ ಜಾಸ್ತಿ ಪ್ರೀತಿ ಇದೆ ತಾನೆ? ಬ್ರಹ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ತಾನೆ? ಅಂದ ಮೇಲೆ ಯಾರ ಬಗ್ಗೆ ಪ್ರೀತಿ ಇರುತ್ತದೆಯೋ ಅವರು ಕೊಟ್ಟಂತಹ ಉಡುಗೊರೆಯನ್ನು ಬಹಳಷ್ಟು ಎಚ್ಚರಿಕೆಯಿಂದ ಸಂಪಾಲನೆ ಮಾಡಿ ಇಟ್ಟುಕೊಳ್ಳುತ್ತಾರೆ. ಬಲೆ ಸಣ್ಣದಾದಂತಹ ಉಡುಗೊರೆ ಇರಬಹುದು. ಯಾರ ಬಗ್ಗೆ ಬಹಳಷ್ಟು ಪ್ರೀತಿ ಇರುತ್ತದೆಯೋ ಅವರ ಉಡುಗೊರೆಯನ್ನು ಮುಚ್ಚಿ ಇಟ್ಟುಕೊಳ್ಳುತ್ತಾರೆ, ಸುರಕ್ಷಿತವಾಗಿ ಇಟ್ಟುಕೊಳ್ಳುತ್ತಾರೆ. ಅಂದ ಮೇಲೆ ಬ್ರಹ್ಮ ತಂದೆಯ ಬಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿ ಇದೆ ತಾನೆ? ಅಂದ ಮೇಲೆ ಈ 3 ಶಬ್ದದ ಶಿಕ್ಷಣದ ಬಗ್ಗೆ ಕೂಡ ನಿಮ್ಮೆಲ್ಲರಿಗೂ ಪ್ರೀತಿ ಇದೆ ಎಂದು ಅರ್ಥ. ಈಗ ಈ 3 ಶಬ್ದದಲ್ಲಿ ನೀವು ಸಂಪನ್ನ ಆಗಬೇಕು ಅಥವಾ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಈ 3 ಶಬ್ದದಲ್ಲಿ ಸಂಪನ್ನ ಆದರೆ ಸಮಾನ ಆಗುವುದು ಸಹಜ ಆಗಿಬಿಡುತ್ತದೆ. ಅಂದ ಮೇಲೆ ಬ್ರಹ್ಮ ತಂದೆ ಏನನ್ನು ಮಾಡಿದರು ಅನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಬ್ರಹ್ಮ ತಂದೆ ನಮಗೆ ಏನನ್ನು ತಿಳಿಸಿದ್ದಾರೆ ಅನ್ನುವುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಅಂದ ಮೇಲೆ ಹೊಸ ವರ್ಷದಲ್ಲಿ ವಾಣಿಯ ಮೂಲಕ ಬಲೆ ಸೇವೆಯನ್ನು ಮಾಡಿ, ವಿಜೃಂಭಣೆಯಿಂದ ಸೇವೆಯನ್ನು ಮಾಡಿ, ಆದರೆ ಅನುಭವವನ್ನು ಮಾಡಿಸುವಂತಹ ಸೇವೆಯನ್ನು ಸದಾ ಮಾಡಬೇಕು. ಅನ್ಯರಿಗೆ ಅನುಭವವನ್ನು ಮಾಡಿಸುವ ಸೇವೆಯ ಕಡೆ ಬಹಳಷ್ಟು ಗಮನವನ್ನು ಕೊಡಬೇಕು. ಎಲ್ಲರೂ ಅನುಭವವನ್ನು ಮಾಡಬೇಕು. ಇಂತಹ ಸಹೋದರಿಯ ಮೂಲಕ ಅಥವಾ ಇಂತಹ ಸಹೋದರರ ಮೂಲಕ ನಮಗೆ ಇಂತಹ ಶಕ್ತಿಯ ಅನುಭವ ಆಯಿತು. ಇಂತಹ ಸಹೋದರ ಸಹೋದರಿಯರ ಮೂಲಕ ನಮಗೆ ಶಾಂತಿಯ ಅನುಭವ ಆಯಿತು ಎಂದು ಅವರು ಅನುಭವವನ್ನು ಮಾಡಬೇಕು. ಏಕೆಂದರೆ ಅನುಭವವನ್ನು ಎಂದೂ ಮರೆಯಲು ಸಾಧ್ಯ ಇಲ್ಲ. ಕೇಳಿದಂತಹ ಮಾತು ಮರೆತು ಹೋಗುತ್ತದೆ, ಕೇಳಿದಂತಹ ಮಾತು ಇಷ್ಟ ಆಗುತ್ತದೆ, ಆದರೆ ಕೇಳಿದ ಮಾತು ಮರೆತು ಹೋಗುತ್ತದೆ. ಅನುಭವ ಅನ್ನುವಂಥದ್ದು ಎಂತಹ ವಸ್ತು ಆಗಿದೆ ಅಂದರೆ ಯಾರಿಗೆ ಅನುಭವ ಆಗುತ್ತದೆಯೋ ಅವರು ನಿಮ್ಮ ಕಡೆ ಆಕರ್ಷಿತರಾಗಿ ನಿಮ್ಮ ಸಮೀಪಕ್ಕೆ ಬರುತ್ತಾರೆ. ಸಂಪರ್ಕದಲ್ಲಿ ಇರುವಂತವರು ಸಂಬಂಧದಲ್ಲಿ ಬರುತ್ತಾರೆ. ಏಕೆಂದರೆ ಸಂಬಂಧದಲ್ಲಿ ಬರದೆ ಆಸ್ತಿಗೆ ಅಧಿಕಾರಿಯಾಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಅನುಭವ ಸಂಬಂಧದಲ್ಲಿ ತರುವಂತೆ ಮಾಡುತ್ತದೆ, ಅನುಭವ ಸಂಬಂಧದಲ್ಲಿ ಬರುವಂತೆ ಮಾಡುತ್ತದೆ. ಒಳ್ಳೆಯದು, ತಿಳಿಯಿತು ತಾನೆ? ಈಗ ಏನನ್ನು ಮಾಡುತ್ತೀರಾ? ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿಕೊಳ್ಳುವಂತಹ ಚಕ್ಕರಾಗಿ ಮತ್ತು ಮೇಕರಾಗಿ ಸರಿಪಡಿಸಿಕೊಳ್ಳುವಂತವರಾಗಿ, ಚೆಕ್ ಮಾಡಿಕೊಂಡು ಸ್ವಯಂನ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತವರಾಗಿ, ಅನುಭವವನ್ನು ಮಾಡಿಸುವಂತಹ ಮೇಕರಾಗಿ, ಅನುಭವವನ್ನು ಮಾಡಿಸುವಂತವರಾಗಿ, ಜಮಾದ ಖಾತೆಯನ್ನು ಚೆಕ್ ಮಾಡಿಕೊಳ್ಳುವಂತಹ ಚಕ್ಕರಾಗಿ. ಒಳ್ಳೆಯದು. ಈಗ ಎಲ್ಲರೂ ಏನನ್ನು ಮಾಡುತ್ತೀರಾ? ಬಾಪ್ತಾದ ಹೊಸ ವರ್ಷಕ್ಕೋಸ್ಕರ ಯಾವುದಾದರೂ ಉಡುಗೊರೆಯನ್ನು ಕೊಡುತ್ತಾರೋ ಅಥವಾ ಇಲ್ಲವೋ? ಹೊಸ ವರ್ಷದಲ್ಲಿ ಏನನ್ನು ಮಾಡುತ್ತೀರಾ? ಹೊಸ ವರ್ಷದ ಸಮಯದಲ್ಲಿ ಒಬ್ಬರು ಇನ್ನೊಬ್ಬರಿಗೆ ಉಡುಗೊರೆಯನ್ನು ಕೊಡುತ್ತಾರೆ ತಾನೆ? ಒಂದನೆಯದಾಗಿ ಕಾರ್ಡ್ ಅನ್ನು ಕೊಡುತ್ತಾರೆ, ಒಂದು ಕಾರ್ಡ್ ಅನ್ನು ಕೊಡುತ್ತಾರೆ ಮತ್ತು ಒಂದು ಉಡುಗೊರೆಯನ್ನು ಕೊಡುತ್ತಾರೆ. ಅಂದ ಮೇಲೆ ಬಾಪ್ತಾದರವರಿಗೆ ಕಾರ್ಡ್ ಬೇಕಾಗಿಲ್ಲ, ಬಾಪ್ತಾದರವರಿಗೆ ರೆಕಾರ್ಡ್ ಬೇಕು. ನಿಮ್ಮ ಸ್ಥಿತಿ ಹೇಗಿದೆ ಅನ್ನುವ ರೆಕಾರ್ಡ್ ತಂದೆಗೆ ಬೇಕು. ಎಲ್ಲಾ ಮಕ್ಕಳ ರೆಕಾರ್ಡ್ ನಂಬರ್ 1 ಆಗಿರಬೇಕು. ಇಂತಹ ರೆಕಾರ್ಡ್ ತಂದೆಗೆ ಬೇಕು. ನಿರ್ವಿಘ್ನ ಆತ್ಮರಾಗಿರಬೇಕು. ಈಗ ಕೆಲವೊಮ್ಮೆ ವಿಘ್ನದ ಮಾತನ್ನು ಮಕ್ಕಳು ಹೇಳುತ್ತೀರಾ. ಅಂದ ಮೇಲೆ ಬಾಪ್ತಾದರವರಿಗೆ ಒಂದು ತಮಾಷೆಯ ಆಟ ನೆನಪಿಗೆ ಬರುತ್ತದೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ತಾನೆ ಆ ತಮಾಷೆಯ ಆಟ ಯಾವುದು ಎಂದು? ಆ ಆಟ ಯಾವುದು ಅಂದರೆ ವೃದ್ಧ ಮಾತೆಯರೂ ಕೂಡ ಗೊಂಬೆಗಳ ಜೊತೆಗೆ ಆಟವನ್ನು ಆಡುತ್ತಿದ್ದಾರೆ. ವೃದ್ಧರೂ ಕೂಡ ಗೊಂಬೆಯ ಜೊತೆಗೆ ಆಟವನ್ನು ಆಡುತ್ತಿದ್ದಾರೆ. ಹಾಗೆ ನೋಡಿದರೆ ನೀವೆಲ್ಲರೂ ವೃದ್ಧರಾಗಿದ್ದೀರಾ, ಆದರೆ ಗೊಂಬೆಯ ಆಟವನ್ನು ಆಡುತ್ತಿದ್ದೀರಾ. ಅಂದ ಮೇಲೆ ಇದು ತಮಾಷೆಯ ಆಟ ಆಗಿದೆ ತಾನೆ? ಅಂದ ಮೇಲೆ ಈಗ ನೀವೇನು ಸಣ್ಣ ಸಣ್ಣ ಮಾತನ್ನು ಕೇಳುತ್ತೀರೋ, ನೋಡುತ್ತೀರೋ, ಆ ಸಣ್ಣ ಸಣ್ಣ ಮಾತು ನಿಮಗೆ ಹೇಗೆ ಅನುಭವ ಆಗುತ್ತದೆ? ವಾನಪ್ರಸ್ಥ ಸ್ಥಿತಿಯನ್ನು ತಲುಪಿರುವಂತವರಿಗೆ ಸಣ್ಣ ಮಾತು ಬಹಳ ಸಣ್ಣದಾಗಿ ಕಾಣಿಸಬೇಕು. ವಾನಪ್ರಸ್ಥ ಸ್ಥಿತಿಯನ್ನು ನೀವೀಗ ತಲುಪಿದ್ದೀರಾ. ಅಂದ ಮೇಲೆ ಈ ಮಾತುಗಳು ನಿಮ್ಮ ಸಮ್ಮುಖದಲ್ಲಿ ಬಹಳ ಸಣ್ಣದಾಗಿದೆ. ಈ ರೆಕಾರ್ಡ್ ತಂದೆಗೆ ಇಷ್ಟ ಆಗುವುದಿಲ್ಲ. ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡಿಕೊಂಡು ವಿಘ್ನದ ರೂಪದ ಅನುಭವವನ್ನು ಮಾಡುವುದು ತಂದೆಗೆ ಇಷ್ಟ ಆಗುವುದಿಲ್ಲ. ನೀವು ವಾನಪ್ರಸ್ಥಿಗಳಾಗಿದ್ದೀರಾ. ಮಾತು ಎಷ್ಟು ಸಣ್ಣದಾಗಿದೆ. ಸಣ್ಣ ಮಾತನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಳುವುದು ತಂದೆಗೆ ಇಷ್ಟ ಆಗುವುದಿಲ್ಲ. ಮಾತನ್ನು ದೊಡ್ಡದನ್ನಾಗಿ ಮಾಡಿಕೊಳ್ಳುವ ಬದಲು, ಇಂತಹ ಕಾರ್ಡ್ ಅನ್ನು ತಂದೆಗೆ ಕಳಿಸುವ ಬದಲು ರೆಕಾರ್ಡ್ ಅನ್ನು ನೀಡಿ. ಅಂದರೆ
ನಿರ್ವಿಘ್ನ ಸ್ಥಿತಿಯ ರೆಕಾರ್ಡ್ ಅನ್ನು ನೀಡಿ ಸಣ್ಣ ಮಾತು ಸಮಾಪ್ತಿಯಾಗಿದೆ ಅನ್ನುವ ರೆಕಾರ್ಡ್ ಅನ್ನು ತೋರಿಸಿ. ದೊಡ್ಡ ಮಾತನ್ನು ಸಣ್ಣದನ್ನಾಗಿ ಮಾಡುವುದನ್ನು ಕಲಿಯಿರಿ ಮತ್ತು ಸಣ್ಣ ಮಾತನ್ನು ಸಮಾಪ್ತಿ ಮಾಡುವುದನ್ನು ಕಲಿಯಿರಿ. ಬಾಪ್ತಾದ ಒಂದೊಂದು ಮಗುವಿನ ಚೆಹರೆಯನ್ನು ಬಾಪ್ತಾದರವರ ಚೆಹರೆಯನ್ನು ತೋರಿಸುವಂತಹ ದರ್ಪಣವನ್ನಾಗಿ ಮಾಡಲು ಬಯಸುತ್ತಾರೆ. ಒಂದೊಂದು ಮಗುವಿನ ಚೆಹರೆಯಲ್ಲಿ ಬಾಪ್ತಾದರವರ ಚೆಹರೆ ಕಾಣಬೇಕು. ಪ್ರತಿಯೊಂದು ಮಗುವಿನ ಚೆಹರೆ ಪರಮಾತ್ಮ ತಂದೆಯ ಚೆಹರೆಯನ್ನು ಪ್ರತ್ಯಕ್ಷಪಡಿಸುವಂತಹ ದರ್ಪಣ ಆಗಬೇಕು ಅನ್ನುವ ರೂಪದಲ್ಲಿ ಮಕ್ಕಳ ಚೆಹರೆಯನ್ನು ನೋಡಲು ಬಾಪ್ತಾದ ಬಯಸುತ್ತಾರೆ. ನಿಮ್ಮ ದರ್ಪಣದಲ್ಲಿ ಬಾಪ್ತಾದ ಕಾಣಿಸಬೇಕು ಅಂದರೆ ನಿಮ್ಮ ಚೆಹರೆ ಅನ್ನುವ ದರ್ಪಣದಲ್ಲಿ ಬಾಪ್ತಾದ ಕಾಣಿಸಬೇಕು. ಅಂದ ಮೇಲೆ ಇಂತಹ ವಿಚಿತ್ರ ದರ್ಪಣ ಬಾಪ್ತಾದ ಮಕ್ಕಳಿಗೆ ಉಡುಗೊರೆಯ ರೂಪದಲ್ಲಿ ಕೊಟ್ಟಿದ್ದಾರೆ. ಇಂತಹ ವಿಚಿತ್ರ ಕನ್ನಡಿಯನ್ನು ಬಾಪ್ತಾದ ಉಡುಗೊರೆಯ ರೂಪದಲ್ಲಿ ಮಕ್ಕಳಿಗೆ ಕೊಟ್ಟಿದ್ದಾರೆ. ಜಗತ್ತಿನ ಜನರ ಬಳಿ ಇಂತಹ ದರ್ಪಣ ಇರಲು ಸಾಧ್ಯ ಇಲ್ಲ. ಯಾವ ದರ್ಪಣದಲ್ಲಿ ಸ್ವಯಂ ಪರಮಾತ್ಮ ತಂದೆ ಕಾಣಿಸುತ್ತಾರೋ ಅಂತಹ ದರ್ಪಣ ಜನರ ಬಳಿ ಇರಲು ಸಾಧ್ಯ ಇಲ್ಲ. ಅಂದ ಮೇಲೆ ಈ ಹೊಸ ವರ್ಷಕ್ಕೋಸ್ಕರ ಎಲ್ಲರಿಗೂ ನೀವು ಎಂತಹ ಉಡುಗೊರೆಯನ್ನು ಕೊಡಬೇಕು ಅಂದರೆ ಆ ಉಡುಗೊರೆಯ ಮೂಲಕ ಎಲ್ಲರೂ ಇಂತಹ ವಿಚಿತ್ರ ಕನ್ನಡಿಯಾಗಿ ಬಿಡಬೇಕು. ಯಾರೇ ನಿಮ್ಮನ್ನು ನೋಡಿದರು, ಯಾರೇ ನಿಮ್ಮ ಮಾತನ್ನು ಕೇಳಿದರು ಅವರಿಗೆ ನಿಮ್ಮ ಚೆಹರೆ ಕಾಣಬಾರದು, ಬಾಪ್ತಾದ ಕಾಣಿಸಬೇಕು. ಬಾಪ್ತಾದರವರ ಮಾತೇ ಕೇಳಿಸಬೇಕು. ಬಾಪ್ತಾದರವರ ಶಬ್ದ ನಿಮ್ಮ ಬಾಯಿಯ ಮೂಲಕ ಕೇಳಿಸಬೇಕು. ಇಂತಹ ಉಡುಗೊರೆಯನ್ನು ಎಲ್ಲರೂ ನೀಡುತ್ತೀರಾ ತಾನೆ? ಇಂತಹ ಉಡುಗೊರೆಯನ್ನು ಕೊಡುತ್ತೀರಾ ತಾನೆ? ಅಂದ ಮೇಲೆ ಯಾರು ಇಂತಹ ಉಡುಗೊರೆಯನ್ನು ಕೊಡುವಂತಹ ದೃಢ ಸಂಕಲ್ಪವನ್ನು ಮಾಡಿದ್ದೀರೋ ಅವರು ಕೈಯನ್ನು ಎತ್ತಿ. ದೃಢ ಸಂಕಲ್ಪವನ್ನು ಮಾಡಿರುವಂತವರು ಕೈಯನ್ನು ಎತ್ತಿ. ಡಬ್ಬಲ್ ವಿದೇಶದಲ್ಲಿ ಇರುವಂತಹ ಮಕ್ಕಳು ಕೈಯನ್ನು ಎತ್ತುತ್ತಿದ್ದಾರೆ. ಸಿಂಧಿ ಗ್ರೂಪ್ನವರು ಕೂಡ ಕೈಯನ್ನು ಎತ್ತುತ್ತಿದ್ದಾರೆ. ಚೆನ್ನಾಗಿ ವಿಚಾರ ಮಾಡಿ ಕೈಯನ್ನು ಎತ್ತುತ್ತಿದ್ದೀರಾ ತಾನೆ? ಒಳ್ಳೆಯದು. ಬಾಪ್ತಾದರವರಿಗೆ ಸಿಂಧಿ ಗ್ರೂಪ್ನ ಬಗ್ಗೆ ಬಹಳಷ್ಟು ಭರವಸೆ ಇದೆ. ಯಾವ ಮಾತಿನ ಭರವಸೆ ಇದೆ